ನೀನು ಮನೆಗೆ ಹೋಗ್ಬೇಡ, ಬೆಲ್ ಹೊಡೆದಿದ ತಕ್ಷಣ ಎಲ್ಲ ಎತ್ತಿಟ್ಟು ಹೋಗ್ಬೇಕು. ನನಗೆ ಈ ಪೀಡಿಂಗ್ ಹೆಲ್ಪರ್ ಕೆಲಸ ಬೇಡ, ಬೇರೆ ದಿನಾನ ಕೊಡ್ರಿ. ಎಲ್ಲ ಎತ್ತಿಕ್ಕಿ ಎಲ್ಲ ನಿಮಗೆ ಎಲ್ಲ ನಾನು ಕೊಟ್ಟು ಹೋಗೋಷ್ಟೊತ್ತಿಗೆ ನನಗೆ ಲೇಟ್ ಆಗುತ್ತೆ. ನಿನ್ನೆ ನೋಡಿದ್ರೆ ಆಟೋ ಬಿಟ್ಟು ಅದೇ ಹೋಗಿತ್ತು ನನಗೆ. ಎಲ್ಲ ಕೊಟ್ಟು ಹೋಗೋಷ್ಟೊತ್ತಿಗೆ ನನಗೆ ಟೈಮ್ ಆಗುತ್ತೆ. ನಾನು ಹೋಗ್ತೀನಿ. ನನಗೆ ಬೇರೆ ಕೆಲಸ ಕೊಡ್ರಿ ಸರ್, ಅಲ್ಲಿ ಆಟೋ ಹೋಗ್ಬಿಡುತ್ತೆ, ಕಾಯೋದಿಲ್ಲ. ನಿನ್ನೆ ನಾನು ಒಬ್ಬಳೇ ಹೋಗಿದ್ದೀನಿ ಗೊತ್ತಾ, ಕತ್ಲು ಬೇರೆ ಆಗಿತ್ತು. ಬರ್ತೀನಿ, ಅಲ್ಲಿ ಹೊರಗೆ ಹೋಗ್ತೀನಿ, ಯಾರೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವರು ಬೈತಾರೆ ಸರ್. ಮತ್ತು ಯಾಕಮ್ಮ ಮಾಡ್ತೀನಿ ಅಂತ ಹೇಳಿದೆ? ನೀನು ಬಂದಾಗಿಂದನೂ ಪ್ರೊಡಕ್ಷನ್ನೇ ಆಗಿಲ್ಲ. ಬೇರೆ ಯಾವುದಾದ್ರೂ ಕೆಲಸಕ್ಕೆ ಹೋಗ್ಬಿಡು ಸುಮ್ಮನೆ. ಏನು ಮಾಡ್ತೀಯ ನೀನು? ಟೈಲರಿಂಗ್ ಕೆಲಸ ಬರುತ್ತಾ? ಬರುತ್ತೆ ಸರ್. ನಾನು ಸುಮ್ಮನೆ ಟೈಲರಿಂಗ್ ಕೆಲಸನೇ ಮಾಡ್ತೀನಿ. ಟೈಲರಿಂಗ್ ಕೆಲಸನೇ ಮಾಡ್ಕೊಂಡು ಹೋಗ್ತೀನಿ ಸರ್. ನಾನು ಸುಮ್ಮನೆ, ನನಗಿದು ಬರೋದಿಲ್ಲ ಸರ್. ಪೀಡಿಂಗ್ ಹೆಲ್ಪರ್ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ತುಂಬ ಆಡ್ತಾ ಇದ್ಲು, ಈಗ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಮತ್ತೆ ಹೊಸದಾಗಿ ಒಂದೆರಡು ದಿನ ಮಾಡಿ ತೋರಿಸಿದ್ರೆ ಅವ್ರು ಏನಿಲ್ಲ ಹಾಕ್ಕೊಂಡು ರುಬ್ತಾರೆ. ಹಂಗೆ ಹೆಂಗೆ ಆಡ್ತಾ ಇದ್ಲು. ಏನು ಕೊಟ್ಟರು ಮಾಡ್ತೀನಿ ಸರ್, ಏನು ಕೊಟ್ಟರು ಮಾಡ್ತೀನಿ, ಏನು ಕೆಲಸ ಕೊಟ್ಟರು ಮಾಡ್ತೀನಿ ಎಂಬಳು. ಈಗ ಮಾಡಲಿ, ಏನು ಕೆಲಸ ಕೊಟ್ಟರು ಗೊತ್ತಾಗುತ್ತೆ. ಸರ್ ಬೇರೆ ಕೆಲಸ ಕೊಡಂಗಿದ್ರೆ ಬರ್ತೀನಿ ಸರ್, ಇಲ್ಲಾಂದ್ರೆ ನಾನು ಬರೋದೇ ಇಲ್ಲ. ನಾನು ಬೇರೆ ಕೆಲಸಕ್ಕೆ ಎಲ್ಲಾದರೂ ಹೋಗ್ತೀನಿ ಸರ್, ನಾನು ಬರೋದೇ ಇಲ್ಲ. ನಾಳೆ ಬಾರಮ್ಮ ಮಾತಾಡೋಣ. ಸುಮ್ಮನೆ ಯಾಕೆ ಇವಾಗ ನೀನೆಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಎತ್ತಿಟ್ಬಿಟ್ಟು ಹೋಗು. ಒಂದು 5 ನಿಮಿಷ ಲೇಟ್ ಆಗುತ್ತೆ, ಒಂದು 5 ನಿಮಿಷ ಲೇಟ್ ಆದರೆ ಏನಾಗೋದಿಲ್ಲ, ಎತ್ತಿಟ್ಟು ಹೋಗು. ಸ್ವಲ್ಪ ಹೆಲ್ಪ್ ಮಾಡ್ತೀರಾ ನೀವು? ನಿನ್ನೆ ಆಟೋನೇ ಬಿಟ್ಟು ಹೋಗಿತ್ತು ನನಗೆ, ಅದಕ್ಕೋಸ್ಕರ ನಿಮ್ಮ ಮೂವರು ಇದ್ದೀರಾ, ಇನ್ನೆಲ್ಲ ಹೋಗಿದ್ದಾರೆ. ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಎಲ್ಲ ಎತ್ತಿಟ್ಬಿಟ್ಟು ಹೋಗೋಣ. ನಾವ್ಯಾಕೆ ಹೆಲ್ಪ್ ಮಾಡೋಣ? ನಾವು ಹೋಗ್ಬೇಕಮ್ಮ, ನಮ್ದು ಆಟೋ ಹೋಗುತ್ತೆ, ನಾವು ಹೋಗ್ಬೇಕು. ನಾವ್ಯಾಕೆ ಹೆಲ್ಪ್ ಮಾಡೋಕ್ಕಾಗುತ್ತೆ? ನಾವು ಒಂದು ಪೀಸ್ ಕಡಿಮೆ ಕೊಟ್ಟರೆ ನೀನು ಸುಮ್ಮನೆ ಇರ್ತಿದ್ದ. ಒಂದು ಪೀಸ್ ಏನಾದರೂ ಪೆಂಡಿಂಗ್ ಇದ್ದರೆ ಒಂದು ಪೀಸನ್ನು ಇಟ್ಕೊಬೇಡ ನೀನು, ಅದನ್ನು ಮಾಡಿ ಕಳಿಸು. ಒಂದು ಪೀಸನ್ನು ಇಟ್ಕೊಬೇಡ, ಅದನ್ನು ಮಾಡ್ಕೊಳ್ಸು ಅಂತ ಹೇಳ್ತಿದ್ದಲ್ಲ ನೀನು. ಇವಾಗ ನಾವ್ಯಾಕೆ ಮಾಡ್ಕೊಡೋದು ನಿನಗೆ? ನೀನು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಬೋದು. ನಾನು ನಾಳೆಯಿಂದ ಕೆಲಸಕ್ಕೆ ಬರೋಲ್ಲ. ಏನೋ ಅನ್ನಿಸ್ತಾರೆ, ಎಷ್ಟು ಮಾಡಿದ್ರು ಇವರು ಸಾಯಂಕಾಲ ಟೈಮ್ ನನ್ನೇ ಬೈದು ಕಳಿಸ್ತಾರೆ. ನೀನು ಬಂದಾಗಿಂದ ಪ್ರೊಡಕ್ಷನ್ ಆಗಿಲ್ಲ ಅಂತಾರೆ. ನಾನು ಏನು ಮಾಡೋಣಕ್ಕ? ಏನು ಮಾಡೋಣ ಹೇಳಿ? ನಾನೇನಾದರೂ ಮಾಡಂಗಿದ್ದೀನ? ಎಲ್ಲರೂ ಬೇಜಾಲೆಲ್ಲ ಮಾಡೋರು ಬದುಕಿಗೆ ನಾನು ಬೈಸ್ಕೋಬೇಕು? ಪೀಡಿಂಗ್ ಹೆಲ್ಪರ್ ಆಗಿರೋಳು ಬೈಸ್ಕೊ. ನೀನೇ ತಾನೇ ಮಾಡ್ತೀನಿ ಅಂತ ಒಪ್ಕೊಂಡಿರೋದು ಪೀಡಿಂಗ್ ಹೆಲ್ಪರ್ ಕೆಲಸನ. ಬೈಸ್ಕ. ನನಗೇನು ಹೇಳ್ತಾ ಇದೆಯಾ? ನಮಗೇನು ಹೇಳ್ತಾ ಇದೆಯಾ? ನಾನು ಮಾಡ್ತೀನಿ ಸರ್, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ, ಮಾಡಿ ಮತ್ತೆ. ನಮಗೇನು ಹೇಳ್ತಾ ಇದೆಯಾ? ಅಯ್ಯೋ, ನಮ್ಮ ಮೇಲೆ ನೀನು ರೋಪ್ ಹಾಕ್ತಂಗೆ ಇವಾಗ ಕೆಲಸ ಮಾಡಿ ತೋರಿಸ್ಬೇಕಣಮ್ಮ. ಸುಮ್ಮನೆ ಅಲ್ಲ, ನಾವಲ್ಲಿ 2 ವರ್ಷದಿಂದ ಮಾಡ್ತಾ ಇರೋರೇನೆ ನಾವೇನೇ ಒಂದೊಂದ್ಸತಿ ಹೆಂಗೆ ಬೈಸ್ಕೊಂತೀವಿ. ಮೊನ್ನೆ ಬಂದವಳು ನೀನೇ ನಮ್ಮ ಮೇಲೆ ಅಷ್ಟು ಜೋರು ಮಾಡ್ತಿದ್ದಲ್ಲ. ಇವಾಗ ಗೊತ್ತಾಗ್ತೈತೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ. ಅಲ್ಲ, ಪ್ರೊಡಕ್ಷನ್ ನಾನೇನಿಲ್ಲ ಕೊಡ್ತಾ ಇದ್ದೀನಿ. ಹಂಗಂದ್ರೆ ಈ ಸಾರಿ ಎಷ್ಟು ಕೊಟ್ರು ನಿನ್ನ ಬಂದಾಗಿಂದ ಪ್ರೊಡಕ್ಷನ್ ಆಗಿಲ್ಲ, ನಿನ್ನ ಕಟಿಂಗ್ ಸರಿಯಾಗಿ ತರೋದಿಲ್ಲ, ನೀನು ಸರಿಯಾಗೆಲ್ಲ ಬ್ಯಾಚ್ ನೋಡ್ಕೊಳ್ಳಲ್ಲ, ಬ್ಯಾಚ್ನಾಗೆಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ, ಬ್ಯಾಚ್ನಾಗೆಲ್ಲ ಹಿಂಗೆ ಮಾಡಿದ್ಯಾ ಅಂತ ಹೇಳ್ತಾರೆ. ನಾನು ಎಷ್ಟು ಅಂತ ಮಾಡೋಣ? ಎಲ್ಲ ಪ್ರತಿಯೊಂದು ಮಾಡ್ತೀನಿ. ಅಟೆಂಡೆನ್ಸ್ ತೊಗೊಂಬರೋದು, ಪ್ರೊಡಕ್ಷನ್ ಬರೆಯೋದು, ಪ್ರತಿಯೊಂದು ಮಾಡ್ತೀನಿ. ಎಲ್ಲ ಮಾಡಿಕೊಟ್ರು ಯಾಕಷ್ಟು ಬೈತಾರೋ ಏನೋ. ಯಪ್ಪ, ನನಗಂತೂ ಈಗ ಗಾರ್ಮೆಂಟ್ಸ್ ಸವಾಸನೆ ಬೇಡ ಆಗೈತೆ. ನಾನಂತೂ ಬರೋದೇ ಇಲ್ಲ ಗಾರ್ಮೆಂಟ್ಸಿಗೆ. ನಾಳೆಯಿಂದ ಬರೋದೇ ಇಲ್ಲ. ನಮ್ಮ ಅಯ್ಯಪ್ಪಗೆ ಹೇಳ್ತೀನಿ. ಮನೆಯವ್ರದ್ದು ಗೌರ್ಮೆಂಟ್ ಕೆಲಸ ಅಲ್ಲ, ಮನೆಯಾಗಿರು ಸುಮ್ಮನೆ. ಏನು ಗೌರ್ಮೆಂಟ್ ಕೆಲಸ ಅಮ್ಮ? ಗೌರ್ಮೆಂಟಿಂದ ಸಂಬಳ ಬರುತ್ತೆ. ನಿಮ್ಮ ಮನೆಯವ್ರ ಗೌರ್ಮೆಂಟ್ ಕೆಲಸ ಹೆಂಗೋ ಆರಾಮಾಗಿರ್ಬೋದು. ಅತ್ಲಾಗೆ ಸುಮ್ಮನೆ ಊಟ ಮಾಡಿ ಮನೆ ಕಮಕ್ಕೆ ಏನಮ್ಮ ನಿನ್ನ ಗಂಡ ಹೋಗ್ಬೇಡ ಅಂತೈತಂತೆ. ಅಂತದ್ರಾಗೂ ನೀನು ಬ್ಯಾಗ್ ತಗೊಂಡು ಬತ್ತೀಯ. ನಮಗೆ ಹಂಗೆ ಹೇಳೋ ಗಂಡ ಸಿಕ್ಕಿದ್ರೆ ಸಾಕಾಗಿತ್ತು. ನಾವು ಸುಮ್ಮನೆ ಸುಮ್ಮನೆ ಮನೆ ಕಮ್ತಾ ಇದ್ವಿ ಅಲ್ವೇನೆ ಪ್ರೇಮ? ನನಗೆ ಹಂಗೆ ಹೇಳೋ ಗಂಡ ಸಿಕ್ಕಿದ್ರೆ ಸಾಕಾಗಿತ್ತು. ನೀನು ಕೆಲಸಕ್ಕೆ ಹೋಗ್ಬೇಡ ಕಣೆ ಅಂತ ಹೇಳಿದ್ರೆ ಸಾಕಾಯ್ತು ನನಗೊಂದು ಮಾತು. ಅದೇ ಮತ್ತೆ ನನ್ನ ಗಂಡ ಬಾ 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 ಆಟ ಬಂತು, ಬಾ ಬೇಗ ಊಟ ಮಾಡಿ ಹೋಗ್ಬಾ ಅಂತೇಳಿ ಬ್ಯಾಗ್ ಎಲ್ಲ ರೆಡಿ ಮಾಡಿ ನನ್ನ ಗಂಡನೂ ಕೊಡ್ತಾನೆ. ನನ್ನ ಗಂಡನೂ ನೀನು ಹೋಗ್ಬೇಡ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ನಾನಂತೂ ಕೆಲಸನೇ ಕೈ ಬಿಡ್ತೀನಿ. ನನಗೂ ಅಲ್ಲೇ ಸಾಕಾಗೈತೆ ಮಾಡಿ 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 ಮಾಡಿನ. ನನ್ನ ಗಂಡ ಒಂದು ಮಾತು ಹೇಳಿದ್ರೆ ಸಾಕು. ನನ್ನ ಗಂಡನೂ ಹೋಗ್ರಿ ಅಂತಾರೆ. ನನ್ನ ಗಂಡನೂ ಕೆಲಸಕ್ಕೆ ಹೋಗು, ಏನಾಗಲ್ಲ, ಇನ್ನೇನು ಮಾಡ್ತೀಯ ಮನೆಯಾಗೆ ಅಂತೆ ತಾಯಪ್ಪನೂ. ಮತ್ತೆ ಮೊನ್ನೆ ನೋಡಿದ್ರೆ ನಮ್ಮ ಅಯ್ಯಪ್ಪ ಕೆಲ್ಸಕ್ಕೆ ಹೋಗ್ಬೇಡ ಅಂತೈತಿ. ನಮ್ಮ ಅಯ್ಯಪ್ಪ ಎಲ್ಲಿಗೂ ಹೋಗ್ಬೇಡ ಮನೆಯಾಗಿರು ಅಂತೈತೆ ಅಂತ ಹೇಳ್ತಿದ್ದೆ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೀಯಾ? ಇವಾಗ ನೋಡಿ ಅಲ್ಲೇನೆ ಉಲ್ಟಾ ಹೊಡಿತಾ ಇದೀಯಾ? ಎಷ್ಟು ನೀನು ಮಾತು ಬದಲಾಯಿಸ್ತಾ ಇದೀಯ ನೋಡು. ಅಲ್ಲ, ನಾನೇನೇನು ಇಲ್ಲಿಗೆ ಬರಬೇಕು ಅನ್ನೋದೇನಿಲ್ಲ. ಬೇರೆ ಕೆಲಸ ನಮ್ಮ ಅಯ್ಯಪ್ಪಗೆ ಯಾವುದಾದ್ರೂ ಬೇರೆ ಕೆಲಸಗಳು ಗೊತ್ತು. ಅದು ಬಿಟ್ಟು ಬೇರೆದಕ್ಕಾದ್ರೂ ಹೋಗು ಅಂತ ಹೇಳ್ತೈತೆ. ಬೇರೆದಕ್ಕಾದ್ರೂ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಆದರೆ ಏನು ಮಾಡಲಿ,
ನನಗೆ ಇದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಬೇರೆ ಕಡೆ ಹೋಗೋದೆಲ್ಲ ಸಂಬಳ ಕಡಿಮೆ, ಒಂದು 6-7 ಸಾವಿರ ಕೊಡ್ತಾರೆ. ಇದರಲ್ಲಾದರೆ ಒಂದು 10-12 ಸಾವಿರ ಸಿಗುತ್ತೆ, ಒಂದು ರಜಾ ಆಗ್ತಾ ಮುಂದೆ ಒಂದು 13 ಸಾವಿರ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಇಲ್ಲಿ ಬಂದೆ. ಬೇಗ ಎತ್ತಿಟ್ಬಿಡ್ತೀನಿ. ಅಯ್ಯೋ, ನಾನು ನೆನ್ನೆ ಆಟ ತಪ್ಪಿಸ್ಕೊಂಡು ಬೇಡ ನನ್ನ ಪಜಿತಿ. ರಾತ್ರಿ ಎಷ್ಟು ಕತ್ಲ ಆಗೈತೆ, ಎಲ್ಲಿಗೆ ಹೋಗೋಣಪ್ಪ ಹೆಂಗೆ ಹೋಗೋಣಪ್ಪ ಅನ್ನಿಸ್ಬಿಟ್ಟಿತ್ತು ನನಗೆ. ಹೆಂಗೋ ಸದ್ಯ ತಿರ್ಗ ಯಾವುದೋ ಒಂದು ಆಟ ಬಂತು, ಆ ಆಟದಲ್ಲಿ ಹೋಗ್ಬಿಟ್ಟೆ. ನಾಳೆಯಿಂದ ಇವಳು ಕೆಲ್ಸಕ್ಕೆ ಬರೋದಿಲ್ಲ ನೋಡು. ಚೆನ್ನಾಗಿ ಬೈದಾಕ್ಬಿಟ್ಟಾನೆ ವಯ್ಯ, ಚೆನ್ನಾಗಿ ಅನ್ನಿಸ್ತಾ ಇದ್ದಾನೆ ಇವತ್ತು. ಇನ್ನು ಬಂದು ನೀನು ಸೇರ್ಕೊಂಡಾಗಿಂದ ದರಿದ್ರ, ಬಂದು ಸೇರ್ಕೊಂಡಾಗಿಂದನೂ ನಮ್ಮ ಬೇಚಲ್ಲಿ ಪ್ರೊಡಕ್ಷನ್ನೇ ಆಗಿಲ್ಲ ಅಂತ ಬೈತಾ ಇದ್ದಾನೆ ವಯ್ಯ, ಚೆನ್ನಾಗಿ ಬೈತಾ ಇದ್ದಾನೆ ಕಣೆ. ಮತ್ತೆ ಹೆಂಗೆ ಆಡ್ತಾಳೆ, ಸುಮ್ಮನೆ ಬೈಸ್ಕೊಂಬ್ಲಿ. ಓ, ನಮ್ಮ ಹತ್ರ ಒಂದು ಪೀಸ್ ಇದ್ರೆ ಹೆಂಗೆ ಆಡ್ತಾಳೆ, ಒಂದು ಪೀಸ್ಗೆ ಹೆಲ್ಪ್ ಮಾಡಲ್ವಲ್ಲ, ಬಿಡೋ ಹೋಗ್ಲಿ ಅಂತ ಹೇಳಿ ಒಂದು ಪೀಸ್ ಬರ್ಕೊಂಬಲ್ವಲ್ಲ. ನಾನು ಹೇಳ್ತೀನಿ 35 ಆಗ್ಯಾವ ಕಣೆ, ಇನ್ನೊಂದೇ ಒಂದು ಪೀಸ್ ಪೆಂಡಿಂಗ್ ಐತೆ. ಇಲ್ಲ ಇನ್ನೊಂದು ಐತಲ್ಲ, ಮಾಡ್ತಾ ಇದೆಯಾ ತಾನೆ, ಇನ್ನೂ ನೀನು ಮಾಡಿಲ್ಲ ತಾನೆ ಅಂತ 34 ಬರೀತಾಳೆ 1 ಅವರ್ ಪ್ರೊಡಕ್ಷನ್ನ. ಭಾರಿ ಇದ್ದಾಳೆ. ಅದಕ್ಕೆ ಮತ್ತೆ ನಾನು ಇವಾಗ ಅವಳಿಗೆ ಒಂದಿಷ್ಟು ಸಹಾಯ ಮಾಡಲ್ಲ, ಒಬ್ರಿಗೊಬ್ರು ಆದರೆ. ಮತ್ತೆ ಈಗ ನೀನು ನನಗೆ ಸಹಾಯ ಮಾಡಿದ್ರೆ ತಾನೆ ನಾನು ನಿನಗೆ ಸಹಾಯ ಮಾಡೋದು. ಮಸ್ತಾಗಿ ಬಂದವರು ಎಷ್ಟು ಅನುದಾನದಿಂದ ಚೆನ್ನಾಗಿರ್ತಾರೆ. ಹಿಂಗೆ ಡೆವಲಪ್ ಮಾಡೋಳನ್ನ ನಾನು ಇವಳನ್ನೇ ನೋಡಿದ್ದು. ಅಕ್ಕ ಬರ್ರಕ್ಕ, ಬೆಳಗ್ಗೆ ಬಂದಿದ ತಕ್ಷಣ ಕಟಿಂಗ್ ಇಲ್ಲ, ಕಟಿಂಗ್ ತೊಗೊಂಬರೋಣ, ಕಟಿಂಗ್ ಲೋಡ್ ಮಾಡಬೇಕು, ಪ್ಲೀಸ್ ಬರ್ತೀರಾ? ಯಾರಾದರೂ ಒಬ್ಬರು ಪಾರ್ಟ್ಸ್ಗಳೆಲ್ಲ ನೋಡ್ಕೋಬೇಕು ನೀಟಾಗಿ, ಪ್ಲೀಸ್ ಯಾರಾದರೂ ಒಬ್ರು ಬರ್ತೀರಾ? ಹೋಗ್ಬೇಕಣಮ್ಮ, ನಾವು ಈಗ ಬೆಲೆ ಹೊಡೆದಿದ ತಕ್ಷಣ ಹೋಗ್ತೀವಿ. ಇವಾಗ ಟೈಮ್ ಆಯ್ತು, ಇನ್ನೊಂದು 3 ನಿಮಿಷ ಆಯ್ತು ಅಷ್ಟೇ. ನಾವು 3 ನಿಮಿಷ ಆಗೋದೇ ಕಾಯ್ತಾ ಇದ್ದೀವಿ. ಬೇಗ ಎಷ್ಟೊತ್ತಿಗೆ ಆಗುತ್ತೋ ಅಂತೇಳಿ ತಂದಿಕ್ಕಿ ಎಲ್ಲ ರೆಡಿ ಮಾಡಿ ಬಾ. ನನಗೇನು ಹೇಳ್ತೀಯ ನೀನು? ನಾನೇನೇನು ಫಿಟ್ಟಿಂಗ್ ಹೆಲ್ಪರ ನಿನ್ನ ಜೊತೆ ಕಟಿಂಗ್ ತರಂಗೆ ಬರೋಕ್ಕೆ? ಅಲ್ಲ, ಟೈಮ್ ಆಗುತ್ತೆ, 5:45 ಆಗುತ್ತೆ ನಾನು ಹೊರಗೆ ಬರೋ ಅಷ್ಟೊತ್ತಿಗೆ. ಅದಕ್ಕಾಗಿನ ಪ್ಲೀಸ್ ಬರ್ತೀರಾ? ಎಲ್ಪ್ ಮಾಡ್ತೀರಾ? ಪಾರ್ಟ್ಸ್ ಎಲ್ಲ ನೋಡಿ ಬೆಳಗ್ಗೆ ಬಂದಿದ ತಕ್ಷಣ ಕಟಿಂಗ್ ತರಕ್ಕೆ ಹೋದರೆ ಲೇಟ್ ಆಗುತ್ತೆ. ಇವಾಗಲೇ ಕಟಿಂಗ್ ಸ್ಟಾಕ್ ಮಾಡಿ ಹೋಗ್ಬೇಕವಯ್ಯ, ಇವಾಗಲೇ ಕಟಿಂಗ್ ಸ್ಟಾಕ್ ಮಾಡು ಅಂತ ಹೇಳಿದ್ದಾನೆ. ಅಯ್ಯಪ್ಪ, ನಾನಂತೂ ಬರೋದೇ ಇಲ್ಲ ಮತ್ತೆ ನಾಳೆಗೆ. ಹಂಗೆ ಬೈತಾನೆ. ಇವಾಗ ತಗೊಂಡು ಅಕ್ಕ ನೀನೇ ನೋಡಕ್ಕ ಟೈಮ್ ಎಷ್ಟಾಗೈತೆ ಅಂತ ಹೆಂಗೆ ಬೈತಾನೆ. ಬೆಳಗ್ಗೆ ನೀನು ಕಟಿಂಗ್ ತಗೊಂಬರಕ್ಕೆ ಹೋದರೆ 10 ಗಂಟೆ ಆಗುತ್ತೆ, 1 ಅವರ್ ಪ್ರೊಡಕ್ಷನ್ ಹೋಗುತ್ತೆ. ಈಗಲೇ ಕಟಿಂಗ್ ತಂದಿಕ್ಕು ನೀನು ಅಂತ ಹೇಳ್ತಾನವಯ್ಯ. ಟೈಮ್ ಆಯ್ತು, 3 ನಿಮಿಷ ಐತೆ. ಎಲ್ಲ ಅಲ್ಲೇ ಲೈಟೆಲ್ಲ ಆಫ್ ಮಾಡಿದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ. 3 ನಿಮಿಷ ಐತೆ. ನಾನಂತೂ ನಾಳೆಗೆ ಬರೋಲ್ಲ, ನಾಳೆಗೆ ಬರೋದೇ ಇಲ್ಲ. ಯಾರು ತಗೋನ ತರಿಸ್ಕೊಂಬ್ಲ ಕಟಿಂಗ್, ನಾನಂತೂ ತಂದಿಕ್ಕಲ್ಲ. ಕಟ್ಟಿಂಗ್ ತಂದ? ಗೂಬೆ, ಈ ಗೂಬೆ ನೋಡು ಮಾತಾಡ್ದ ನಿಂತ್ಕೊಂಡಿರೋದು. ಕಟ್ಟಿಂಗ್ ತೊಗೊಂಬರವಂತ ಹೇಳಿದ್ದು. ಬೆಳಗ್ಗೆ ಬಂದಿದ ತಕ್ಷಣ ನೀನು ಕಟಿಂಗ್ ತೊಗೊಂಬರಕ್ಕೆ ತಾನಾಡಿದ್ರೆ ಇಲ್ಲಿ ಬಂದು ಕೂತ್ಕೊಳ್ತಾರೆ ಬ್ಯಾಚಲ್ಲಿ. ಬ್ಯಾಚ್ ಖಾಲಿ ಹೊಡೆದ್ರೆ ಬೆಳಗ್ಗೆ ಬೈಸ್ಕೋಬೇಕಾಗುತ್ತೆ. ಕಟಿಂಗ್ ಎಲ್ಲ ಸ್ಟಾಕ್ ಮಾಡಿಡು. ಎಷ್ಟು ಹೇಳಿದ್ರು ಇದಕ್ಕೆ ಒಂದು ಸ್ವಲ್ಪನಾದರೂ ಗೊತ್ತಾಗೋದಿಲ್ಲ ಕಣಪ್ಪ. ಇಲ್ಲೇನು ಮಾತಾಡ್ತಾ ನಿಂತ್ಕೊಂಡಿದ್ಯಾ? ಹೋಗೋ. ಇವಾಗ ತಗೊಂಬರತ್ತೆ, ಲೇಟ್ ಆಗೋದು, ಬೆಳಗ್ಗೆ ತಂದಿರ್ತೀನಿ. ಇವಾಗ ಎಲ್ಲಿ ಹೋಗೋಣ? ಅರೆ ಟೈಮ್ ಆಯಿತು, ಮನೆಗೆ ಹೋಗೋ ಟೈಮ್ ಆಯಿತು. ಇವಾಗ ಇನ್ನೆಲ್ಲಿ ಹೋಗೋಣ ಸರ್? ಕತ್ಲಾಗುತ್ತೆ, ನಾನು ಹೋಗ್ಬೇಕು. ಕೆಲಸ ಮಾತ್ರ ಆಗೋದಿಲ್ಲ, ಬಂದುಬಿಡ್ತಾವಿಲ್ಲಿ. ಕೆಲಸ ಮಾತ್ರ ಒಂದಿಷ್ಟು ಆಗೋದಿಲ್ಲ. ಇವಾಗ ತಂದಿಕ್ಕಿದ್ರೆ ತಾನೇ ಬೆಳಗ್ಗೆ ಬಂದಿದ ತಕ್ಷಣ ಶುರು ಮಾಡ್ತಾರೆ. ಬೆಳಗ್ಗೆನೇ ಕಟ್ಟಿಂಗ್ ಇಲ್ಲ ಅಂತ ಕೂತ್ಕೊಬಿಟ್ರೆ ಅಷ್ಟೇ ನಾನು ಉಗುಳ್ತಾರೆ ಬಂದು. ನಿನ್ಗೇನು ಮಾಡೋಕ್ಕೆ ಕೆಲಸ ಇಲ್ಲೇನಯ್ಯ, ಬೆಳಗ್ಗೆ ಕುಂಡ್ರಿಸಿದ್ಯಾ ಅಂತ ಹೇಳಿ ನನ್ನ ಓಡಿಸ್ತಾರೆ. ಇದರಿಂದಾನ ನಿನ್ನ ಓಡಿಸೋದಿಲ್ಲ, ನನ್ನ ಓಡಿಸ್ತಾರೆ. ಏನು ಮಾಡೋದು ಸರ್? ಟೈಮ್ ಆಯ್ತು, 2 ನಿಮಿಷ ಆಯ್ತು, 1 ನಿಮಿಷ ಇರೋದು. ಇವಾಗ ಬೆಲ್ಲ ಆಗುತ್ತೆ. ನಾನಿವಾಗ ಕಟಿಂಗ್ ತರಕ್ಕೆ ಹೋದರೆ ಎಷ್ಟು ಅರ್ಧ ಗಂಟೆ ಆಗುತ್ತೆ. ಅಲ್ಲೂ ಕೊಡೋದಿಲ್ಲ, ಎಲ್ಲ ಅವರು ಮನೆಗೆ ಹೋಗಿರ್ತಾರೆ. ಕಟಿಂಗ್ ಇಲ್ಲ, ನಾನೇನು ಮಾಡೋಣ? ಎಷ್ಟೊತ್ತನ್ನ ತರೋಕ್ಕಾಗಲ್ಲ. ಪ್ರಜ್ಞೆ ಇಲ್ವಾ ನಿನಗೆ? ಟೈಮ್ ಆಗುತ್ತಲ್ಲ, ಹೋಗಿ ಕಟಿಂಗ್ ಇಲ್ಲ, ಕಟಿಂಗ್ ತಂದಿಕ್ಬೇಕು ಅಂತ 5 ಗಂಟೆ ಅಷ್ಟೊತ್ತಿಗೆ ಕಟಿಂಗ್ ಎಲ್ಲ ಲೋಡ್ ಮಾಡಿ ತೊಗೊಂಬಂದು ಬ್ಯಾಚಿಗೆ ನೀನು ಶಿಫ್ಟ್ ಮಾಡಿದರೆ ಬೇಗ ಹೋಗ್ಬೋದಾಗಿತ್ತ? ಹೋಗಿ ಅಲ್ಲೂ ಇಲ್ಲೂ ಮಾತಾಡ್ತಾ ನಿಂತ್ಕೊಂತೀಯ. ನೀರು ಕುಡಿಯೋಕೆ ಹೋಗೋದು, 1 ಗಂಟೆಗಟ್ಟಲೆ ವಾಶ್ರೂಮ್ಗೆ ಹೋಗೋದು, ಬರೀ ಹಿಂಗೇನೆ. 1 ಗಂಟೆ ಎಲ್ಲಿ ಹೋಗಿದೆ ನೀನು? ಕಾಣಿಸ್ತಾ ಇರಲಿಲ್ಲ. ನೀರು ಕುಡಿಯೋಕೆ ಹೋಗಿದ್ದೆ ಸರ್. ನೀರು ಕುಡಿಯೋಕೆ ಹೋಗಿದ್ದೆ 4:15 ಇಂದ 5 ಗಂಟೆ, ಅರ್ಧ ಗಂಟೆ ನೋಡಿದ್ದೀನಿ. ಅಲ್ಲೂ ಇಲ್ಲ ಅದನ್ನು ತಗೋಬತ್ತು, ಇಲ್ಲಿ ಬರೀ ಓಡಾಡ್ಕೊಂಡು ಬರೋದೆ. ಅಲ್ಲೂ ಇಲ್ಲ ಆ ಬ್ಯಾಚ್ ಈ ಬ್ಯಾಚ್ ಓಡಾಡ್ಕೊಂಡು ಹೋಗ್ತಾ ಬರೋದು ನೋಡಿದ್ದೀನಿ. 5 ಗಂಟೆ ಅಷ್ಟೊತ್ತಿಗೆ ಕಟಿಂಗ್ ಎಲ್ಲ ಲೋಡ್ ಮಾಡಿ ಶಿಫ್ಟ್ ಮಾಡಿದರೆ ಇಷ್ಟೊತ್ತಿಗೆ ಆಗಿರೋದು. ಮಾಡೋಕ್ಕೆ ಕೆಲಸ ಇಲ್ಲ. ಬೆಳಗ್ಗೆ ಬಂದಿದ ತಕ್ಷಣ ಯಾರಾದರೂ ಕೂತ್ಕೋಬೇಕು, ಅವಾಗ ಹೇಳ್ತೀನಿ ನಾನು. ಅಯ್ಯಪ್ಪ, ನನಗಂತೂ ಸಾಕಾಗೈತೆ. ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಬೇಜಾರಾಗ್ತೈತೆ. ಇವ ಎಂತ ನನ್ನ ಬೈದಿಕ್ತಾ ಇದ್ದಾನೆ. ಏನು ಮಾಡೋದೋ ಏನೋ ಅನ್ನಿಸ್ತಾಯಿತ್ತು. ಹೋಗತ್ಲಾಗಿದ್ದು ಒಳ್ಳೆಯ ಸವಾಸ ಆಯಿತು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.